RCB ಏನು ಹೇಳಿದ್ದೆ ನಾನು ನಮ್ಮ ಪೇಸ್ ಅಟ್ಯಾಕ್ ಚಲೋ ಐತೆ ಅಂತ ಹೇಳಿದ್ನಿಲ್ಲ. ಅಫ್ಕೋರ್ಸ್ ಭುವನೇಶ್ವರ್ ಕುಮಾರ್ ಇರಲಿಲ್ಲ ಯಾಕೆ ಇರಲಿಲ್ಲ ಅಂತಲೂ ಗೊತ್ತಿಲ್ಲ. ಅವ್ನಿಗೇನು ಇಂಜುರಿ ಆಗಿತ್ತು ಅಥವಾ ಅವನ ಆಟ ಆಡಿಲ್ಲೋ ಈ ಪಿಚ್ ಒಳಗೆ ಏನಂತ ರೀಸನ್ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಅವ್ನ ಬದಲಿ ಸುಯೇಶ್ ಶರ್ಮಾ ಬಂದಿದ್ದ. ಆ್ಯಂಡ್ ಮತ್ತಿನ್ನೊಬ್ರು ಯಾರು ಬಂದಿದ್ದಪ್ಪ ಅಂತಂದ್ರೆ ರಸಿಕ್ ಸಲಾಮ್ ಬಂದಿದ್ದ. ನಾನು ಇಬ್ಬರನ್ನ ಸ್ವಪ್ನಿಲ್ ಸಿಂಗ್ ಭೂವಿ ಇಬ್ಬರು ಇರ್ಬೇಕಂತ ಹೇಳಿದ್ದೆ. ಬಟ್ ಅವ್ರ ಬದಲು ರಸಿಕ್ ಸಲಾಮು ಸುಯೇಶ್ ಬಂದಿದ್ದರು. ಆ್ಯಂಡ್ ಅಗೇನ್ ಸುಯೇಶ್ ಆದಮೇಲೆ ಇಂಪ್ಯಾಕ್ಟ್ ಪ್ಲೇಯರಾಗಿ DDP ಬಂದಿದ್ದ. ನಾನು ಹೇಳಿದ್ದೆ DDP ಬೇಡಪ್ಪ, ಮನೋಜ್ ಬಾಂಡಿಗೆನ ತೊಗೊಂಬರ್ರಿ ಚೇಸಿಂಗ್ನಾಗ ಅಂಥೇಳಿ. ಆದರೆ ಇಲ್ಲ, ಒನ್ ಡೌನು DDPನ ಇಂಪ್ಯಾಕ್ಟ್ ಪ್ಲೇಯರಾಗಿ ತೊಗೊಂಬಂದ್ರು. ಮತ್ತು 10 ಬಾಲಿಗೆ 10 ರನ್ ಹೊಡೆದು ಹೋದ. 10 ಬಾಲ್ 10 ರನ್ ಹೊಡ್ಯಾಕೆ DDPನೇ ಬೇಕಾಗಿದ್ದಾನೆ. ಮನೋಜ್ ಬಾಂಡಿಗೆ ಅಂದ್ರೆ ಅವನು ಹೊಡಿತಿದ್ದ. ಅವ್ನ ಪ್ರೆಷರು ಇರಲಿಲ್ಲ. ಆಲ್ರೆಡಿ ಎಷ್ಟು ಸ್ಕೋರ್ ಬಂದಿತ್ತಂದ್ರೆ ಬೈ 6 ಓವರಿಗೆ 90 ರನ್ ಬಂದಿತ್ತು. 80 ರನ್ ಬಂದುಬಿಟ್ಟಿತ್ತಲ್ಲ. ಏನು ಅವ್ರು KKR ಅವರು 6 ಓವರಿಗೆ 60 ರನ್ ಹೊಡೆದ್ರೆ RCB ಅವರು 6 ಓವರಿಗೆ 80 ರನ್ ಹೊಡೆದ್ಬಿಟ್ಟಿದ್ರು. 10 ಓವರ್ ಇದ್ದಾಗ ಆಲ್ರೆಡಿ 90 ರನ್ಸ್ ಬಂದುಬಿಟ್ಟು 100 ರನ್ಸ್ ರೀಚ್ ಆಗಿದ್ವು ನಾವು 10th ಓವರ್ಗೆ. ಅದು ಯಾಕೆ ಅಷ್ಟು ಪ್ರೆಷರು ಇರಲಿಲ್ಲ, ಏನೂ ಇರಲಿಲ್ಲ. ಆರಾಮಾಗಿ ಕರೆಕ್ಟಾಗಿ ಪ್ರಾಪರ್ ಶಾಟ್ ಹೊಡೆಯೋದು ಬಿಟ್ಟಿಗೆ ಕ್ಯಾಚ್ ಕೊಟ್ಟು ಔಟ್ ಆದ. ಬಟ್ RCB ಅವರು ಪ್ಲೀಸ್ ಸ್ವಲ್ಪ ಮನೋಜ್ ಬಾಂಡ್ಗೆ ಕಡೆನೂ ನೋಡಿರಿ. 3 ವರ್ಷ ಆಯ್ತು ಅವ್ನು ಬೆಂಚ್ನಾಗ ಕುಂದಿರ್ಸ್ಕೊಂತ. ನೀವು ಸ್ವಲ್ಪ ಚಾನ್ಸ್ ಕೊಡ್ರಿ. ಅವಂಗೆ DDPಗೆ ಬರೀ ದೇವದತ್ ಪಡಿಕಲ್ಗೆ ಚಾನ್ಸ್ ಕೊಡಕತ್ತಾರೆ. ನಾನು ಸಪ್ರೇಟ್ ವಿಡಿಯೋನ ಮಾಡೀನಿ ಇಂಪ್ಯಾಕ್ಟ್ ಪ್ಲೇಯರಾಗಿ ಯಾಕೆ ದೇವದತ್ ಪಡಿಕಲ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ. ಆದ್ರೆ ಅವ್ನು ಏನು ಇಂಪ್ಯಾಕ್ಟ್ ಮಾಡಲಿಲ್ಲ, ಕರ್ಕೊಂಬಂದು ಇರಲಿ ಪರವಾಗಿಲ್ಲ ಫಸ್ಟ್ ಮ್ಯಾಚ್. ಬಟ್ ಈ ನೆಕ್ಸ್ಟ್ ಮ್ಯಾಚಿಂದಾದರೂ ಮನೋಜ್ ಬಾಂಡ್ಗೆ ಸ್ವಲ್ಪ ಚಾನ್ಸ್ ಕೊಡಲಿ ಅಂತ ಹೇಳ್ತೀನಿ. ಬಟ್ ಬೈ RCB ಪರ್ಫಾರ್ಮೆನ್ಸ್ ಹೆವಿ ಆಗಿತ್ತು. RCB ಬ್ಯಾಟರ್ಸ್ ಮಾತ್ರ ಫುಲ್ ಅಗ್ರೆಸಿವ್. ಫಿಲ್ ಸಾಲ್ಟು ಇವನ್ ವಿರಾಟ್ ಕೊಹ್ಲಿ ಸ್ಟಾರ್ಟಿಂಗ್ ಪವರ್ ಪ್ಲೇ ಒಳಗೆ ಫುಲ್ ಅಗ್ರೆಸಿವ್ ಆಗಿದ್ರು. ನಾನು ನೋಡಿದ್ರೆ ವಿರಾಟ್ ಕೊಹ್ಲಿ ಸ್ವಲ್ಪ ನೋಡ್ಕೊಂಡು ಆಡ್ತಾನೆ ಅನ್ಕೊಂಡ್ರೆ ಫಿಲ್ ಸಾಲ್ಟು ಅಗ್ರೆಸಿವ್, ವಿರಾಟ್ ಕೊಹ್ಲಿ ಅಗ್ರೆಸಿವ್. ಅವನು 9 ಬಾಲಿಗೆ 25 ರನ್ ಹೊಂದ್ಬಿಟ್ಟಿದ್ದಾವ ಪವರ್ ಪ್ಲೇ ಒಳಗೆ. ಇನ್ನೂ 9 ಬಾಲಿಗೆ 25 ರನ್. ಫಿಲ್ ಸಾಲ್ಟ್ ಅಂತೂ ಎಲ್ಲ ಬಾಲು ಜಡೆ ಆಯ್ತಿದ್ದ. 6 ಓವರಿಗೆ ನೋ ವಿಕೆಟ್ ಲಾಸ್ ಇಲ್ದೇನೆ 80 ರನ್ ವಿರಾಟ್ ಕೊಹ್ಲಿ ಪ್ಲಸ್ ಫಿಲ್ ಸಾಲ್ಟ್ ಸೇರಿ ಹೊಡೆದಿದ್ರು. ಆಮೇಲೆ ಫಿಲ್ ಸಾಲ್ಟ್ ಔಟ್ ಆದ. ಆದರೆ ಸ್ಕೋರ್ ಏನು ಕಡಿಮೆ ಆಗಿರಲಿಲ್ಲ. ಏನು ವರುಣ್ ಚಕ್ರವರ್ತಿ ಸುನಿಲ್ ನರೇನ್ ನಾನೇನು ಹೇಳಿದ್ದೆ, ಇವರಿಬ್ರಿಗೂ ಅಟ್ಯಾಕ್ ಮಾಡಿಬಿಟ್ರೆ ಉಳಿದ ಬೌಲರ್ಸ್ಗೆ ತೂರಾಡ್ಬೋದು ಅಂತ ಹೇಳಿದ್ದೆ ನಾನು. ಆ್ಯಂಡ್ ಲಕ್ಕಿಲಿ ನಾವು ಟಾಸ್ ವಿನ್ ಆಗಿದ್ವಿ, ಚೇಸಿಂಗ್ ತೊಗೊಂಡಿದ್ವಿ. ಟಾರ್ಗೆಟ್ ಏನಂತ ನಮಗೆ ಗೊತ್ತಿತ್ತು. ಆ್ಯಂಡ್ ಹೊಡಿತಾ ಹೋದಂಗೆ ಸ್ಕೋರ್ ಹತ್ರ ಹೋದಂಗೆ ಬ್ಯಾಟಿಂಗ್ ಇನ್ನೂ ಸೆಕ್ಸಿ ಆಯಿತು. ಫಿಲ್ ಸಾಲ್ಟ್ ಹಾಫ್ ಸೆಂಚುರಿ 31 ಬಾಲಿಗೆ 56 ರನ್, 9 4 2 6 ಹೊಡೆದಾನ. ವಿರಾಟ್ ಕೊಹ್ಲಿ 36 ಬಾಲಿಗೆ 59 ರನ್, 4 4 3 6 ಹೊಡೆದಾನ ಅಣ್ಣ. ಆಮೇಲೆ ದೇವದತ್ ಪಡಿಕಲ್ 10 ಬಾಲ್ 10 ರನ್, ಅವನೊಂದು 1 4 ಹೊಡೆದಾನವ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಮನೋಜ್ ಬಾಂಡಿಗೆ ಬರ್ಬೇಕು ನೆಕ್ಸ್ಟ್ ಮ್ಯಾಚ್. ಆಮೇಲೆ ರಜತ್ ಪಟ್ಟಿದಾರ್ ಅವ 1 6 ಹೊಡೆದ, ಕ್ಲೀನ್ ಹಿಟ್ಟಿಂಗ್ 5 4 ಹೊಡೆದಾನ. 16 ಬಾಲಿಗೆ 34 ರನ್. ಎಂಥ ಕ್ಯಾಮಿಯೋ ಅನ್ನೋದಕ್ಕಿಂತ ಅವನವನ ಎಕ್ಸಲರೇಟ್ ಮಾಡ್ದವ. ನೆಟ್ ರನ್ ರೇಟ್ ಬೂಸ್ಟ್ ಆಗಬೇಕು ಇನ್ನೂ ಜಾಸ್ತಿ ಅಂಥೇಳಿ ಫುಲ್ ಫಾರ್ಮ್ನಾಗ ಅದ. ಲಿವಿಂಗ್ಸ್ಟನ್ ಬಂದ, ಅವನವನು 2 4 1 6 ಹೊಡೆದ ಮ್ಯಾಚ್ ಮುಗಿಸ್ಬಿಟ್ಟ. 175. ನಾನು ಅಂದ್ಕೊಂಡಿದ್ದೆ 180 ದಾಟಬಾರ್ದು ಈ ಪಿಚ್ ಮ್ಯಾಕ್ಸ್ ಸ್ಕೋರ್, 200ವರೆಗೂ ಹೋಗಬಾರ್ದು ಅಂತೇಳಿ. 10ನೇ ಓವರ್ವರೆಗೂ ಇವರು 3 ಓವರ್ ಫುಲ್ ಕಂಟ್ರೋಲ್ನಾಗ ಇಟ್ಕೊಂಡ್ರು. ಆಮೇಲೆ 3 ಓವರ್ ಕಂಟ್ರೋಲೇ ಇರಲಿಲ್ಲ. 6 ಓವರ್ ಆಯಿತು. ಆಮೇಲೆ 10 ಓವರ್ವರೆಗೂ ಇವ್ರು ಕಂಟ್ರೋಲಲ್ಲೇ ಇರಲಿಲ್ಲ. ಅವ್ರು ಹೆವಿ ಹೊಡೆದ್ರು. 10 ಓವರಿಗೆ 100 ರನ್ ಹೊಡೆದ್ಬಿಟ್ಟಿದ್ರು ಅವರು. ಬಟ್ ಆಮೇಲೆ ಒಳ್ಳೆ ಕಂಬ್ಯಾಕ್ ಮಾಡಿದ್ರು. ಕುರ್ನಾಲ್ ಪಾಂಡ್ಯ ಏನು ಬೌಲಿಂಗ್ ಹಾಕ್ದ. ಇವನು ಅಯ್ಯರ್ನ ವಿಕೆಟ್ ಎತ್ತದ, ರಿಂಕು ಸಿಂಗ್ ವಿಕೆಟ್ ಎತ್ತದ. ಎಂಥ ಇಂಪಾರ್ಟೆಂಟ್ ವಿಕೆಟ್ ಗೊತ್ತಾನೆ ಅಯ್ಯರ್ದು ಮತ್ತು ರಿಂಕು ಸಿಂಗ್ದು. ಕ್ಲೀನ್ ಬೋಲ್ಡ್ ಇಬ್ಬರು ಭಾರಿ ಹಾಕ್ದ ಕುರ್ನಾಲ್ ಪಾಂಡ್ಯ. ನಾನು ಹೇಳಿಲ್ಲ ಕುರ್ನಾಲ್ ಪಾಂಡ್ಯ ಒಳ್ಳೆ ಬೌಲರು, ಒಳ್ಳೆ ಪ್ಲೇಯರ್. ಅವ ಮುಂಬೈ ಇಂಡಿಯನ್ಸ್ LSG ಇಂಥ ಟೀಮ್ನಾಗ ಆಡಿದ್ದ. ಹೆಂಗಂದ್ರೆ ಮತ್ತೊಬ್ಬರು ಶ್ಯಾಡೋದಾಗೆ ಇದ್ದ, ಅವಾಗ ಅಷ್ಟೊಂದು ಇಂಪಾರ್ಟೆನ್ಸೇ ಸಿಗಲಿಲ್ಲ. ಬಟ್ ಇಲ್ಲಿ RCBದಾಗ ಅವ್ನಿಗೆ ಇಂಪಾರ್ಟೆನ್ಸ್ ಆಗತೈತಿ, ಅವ್ನಿಗೊಂದು ರೆಸ್ಪಾನ್ಸಿಬಿಲಿಟಿ ಐತಿ. ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡೇ ಮಾಡ್ತಾನೆ. ಈಗಲ್ಲ ಇನ್ನು ಮುಂದೇನು ಬೆಸ್ಟ್ ಪರ್ಫಾರ್ಮೆನ್ಸ್ ಕುರ್ನಾಲ್ ಪಾಂಡ್ಯ ಮಾಡೇ ಮಾಡ್ತಾನೆ. ಅವನು ಹಾಕಿದ 4 ಓವರ್, 4 ಓವರ್ದಾಗ 29 ರನ್ ಕೊಟ್ಟಾನ. 29 ರನ್ನು 3 ವಿಕೆಟ, 7 ಎಕಾನಮಿ. ಅವನು ಎಕಾನಮಿ 7 ಐತಿ, ಬರೀ 2 ಇಂಪಾರ್ಟೆಂಟ್ ವಿಕೆಟ. ಆಮೇಲೆ ರಜತ್ ಪಟ್ಟಿದಾರ್ದು ಕ್ಯಾಪ್ಟನ್ಸಿ ಹೊಗಳಲೇಬೇಕು, ಕರೆ ಹೇಳ್ತೀನಿ ನಾನು. ಸುಯೇಶ್ ಶರ್ಮಾ ಹೆಂಗಿತ್ತು ಅಂದ್ರೆ ಹೊಡಿಸ್ಕೊಳಕ್ತಿದ್ದೆ. ಸುಯೇಶ್ ಶರ್ಮಾ ಅವನದು ಲಾಸ್ಟ್ ಓವರ್ ಇತ್ತು, ಬಟ್ ಸ್ಟಿಲ್ ಅವನ ಮೇಲೆ ಬಿಲೀವ್ ಮಾಡಿ ಅಲ್ಲ. ರಸಲ್ ಅದಾನ, ಅವ್ನಿಗೆ ಪೇಸ್ ಕೊಟ್ರೆ ಅವ ಹೊಡಿತಾನ, ಬ್ಯಾಟ್ನ ಬೀಸ್ತಾನ, ಮಸಲ್ ಪವರ್ ಯೂಸ್ ಮಾಡಿ ಹೊಡಿತಾನ ಅವ ಪೇಸರ್ಗೆ. ಸೊ ಸ್ಪಿನ್ನರಿಗೆ ಕೊಟ್ಟು ನೋಡೋಣ, ಅವ ಬಾಲ್ ಲೆಗ್ ಸ್ಪಿನ್ನು ಮಾಡ್ತಾನೆ ಮತ್ತು ಗೂಗ್ಲಿನೂ ಹಾಕ್ತಾನೆ. ಸುಯೇಶ್ ಶರ್ಮಾ ಅಂದ್ಕೊಂಡಂಗೆ ಚಲೋ ಬೌಲಿಂಗ್ ಮಾಡಲಿ ಅಂತ ಅಂದ್ಕೊಂಡಂಗೆ ಚಲೋ ಬೌಲಿಂಗ್ ಮಾಡ್ದ. 3 ಓವರ್ ಹೊಡ್ಸ್ಕೊಂಡಿರ್ಬೋದು, ಬಟ್ ಅವ ಏನು ಲಾಸ್ಟ್ ಓವರ್ ಕಮ್ ಬ್ಯಾಕ್ ಮಾಡ್ದ ನೋಡ. ರಸಲ್ ಎಂಥ ವಿಕೆಟ್, ಇಂಪಾರ್ಟೆಂಟ್ ವಿಕೆಟ್ ರಸಲ್ದ. ಗೂಗ್ಲಿ ಹಾಕಿ ಕ್ಲೀನ್ ಬೋಲ್ಡ್ ಮಾಡ್ದ.
ಮ್ಯಾಚ್ ಅಲ್ಲೇ ಫುಲ್ ಒಳಗೆ ಬಂತು. ಅಲ್ಲೇ ಅವರು 180 ದಾಟಲೇ ಇಲ್ಲ. ಆಮೇಲೆ ಜಾಶ್ ಹೇಸಲ್ವುಡ್ ಬಾಯ್ ಲಾಸ್ಟ್ ಓವರ್ ಸೆಕ್ಸಿ ಬೌಲಿಂಗ್ ಮಾಡ್ದ. ಜಾಶ್ 4 ಓವರ್ ಹಾಕಿ 22 ರನ್ ಕೊಟ್ಟು 2 ವಿಕೆಟ್, 5 ಎಕಾನಮಿ, 5.5 ಎಕಾನಮಿ ಒಂದು. ಏನು ಬೌಲಿಂಗ್ ಮಾಡ್ದ ಅಂದ್ರೆ ಮಸ್ತ್ ಮಾಡ್ದ. ಎಷ್ಟು ಆಲೂ ಚಲೋ ಮಾಡ್ದ ಹೇಳ್ಬೇಕಂದ್ರೆ, ಒಂದು ವಿಕೆಟ್ ಎತ್ತಿದ ಚಲೋ ಮಾಡಿದ. 3 ಬಾಲಿಗೆ 25 ರನ್. ಲಾಸ್ಟ್ ಅದು ಪವರ್ ಪ್ಲೇ ಲಾಸ್ಟ್ ಓವರ್ ಹೊಡೆಸ್ಕೊಂಡಿರ್ಬೋದು, ಬಟ್ ಬೈ ಒಳ್ಳೆ ಕಂಬ್ಯಾಕ್ ಮಾಡ್ದ ಅವನು. ಕುರ್ನಾಲ್ ಪಾಂಡೆ ಸೆಕ್ಸಿ. ರಸಿಕ್ ಸಲಾಮ್ ಫಸ್ಟ್ ಯಂಗ್ಸ್ಟರ್, 1ನೇ ಓವರು ಕಾಸ್ಟ್ಲಿ ಆದ, ಬಟ್ 2ನೇ ಓವರ್ ಒಳ್ಳೆ ಕಂಬ್ಯಾಕ್ ಮಾಡ್ದ. ಸುಯೇಶ್ ಶರ್ಮಾ 3ನೇ ಓವರ್ ಸೆಕ್ಸಿ. ಅವನು 11 ಎಕಾನಮಿ ಇದ್ರು 4 ಓವರ್ಗೆ 47 ರನ್ ಹೊಡೆಸ್ಕೊಂಡ. ಬಟ್ ಮೇನ್ ಒಂದು ಇಂಪಾರ್ಟೆಂಟ್ ವಿಕೆಟ್ ಆ್ಯಂಡ್ರೆ ರಸಲ್ದು. ಅವ ಇದ್ದಿದ್ರೆ ಮತ್ತೆ ಇನ್ನೂ 10-15 ರನ್ 20 ರನ್ ಜಾಸ್ತಿ ಬಂದಿರೋದು. ಬಟ್ ಆಮೇಲೆ ಲಿವಿಂಗ್ಸ್ಟೋನ್ 2 ಓವರಾಗಿ 14 ರನ್ ಕೊಟ್ಟ. ಪರವಾಗಿಲ್ಲ, ಅವನು ಬೆಟರ್ ಆಗ್ದ. ಯಾಕಂದ್ರೆ ಯಾವಾಗ ನಿಮ್ಮ ಉಳಿದ ಬೌಲರ್ಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅವಾಗ ಬೇರೆ ಬೌಲರ್ ಕಡೆಯಿಂದನೂ ಅಷ್ಟು ಚಲೋ ಬಂದೇ ಬರ್ತದೆ ಪರ್ಫಾರ್ಮೆನ್ಸ್. ಬಟ್ ಹೇಳ್ತೀನಿ, ಇದು ಟೀಮ್ ಪರ್ಫಾರ್ಮೆನ್ಸ್ ಇತ್ತಿದ್ರಲ್ಲಿ. ಇವತ್ತು RCB ಇದು ಟೀಮ್ ಇತ್ತು ಪರ್ಫಾರ್ಮೆನ್ಸ್. ಯಾರೋ ಒಬ್ಬರು ಇಬ್ಬರು ಅಲ್ಲ, ಫುಲ್ ಟೀಮ್. ಕೊಹ್ಲಿ ಆಡ್ದ, ಪಟಿದಾರ್ ಆಡ್ದ, ಅವನವನು ವಿರಾಟ್ ಕೊಹ್ಲಿ ಆಡ್ದ, ಆ ಕಡೆ ಆಡ್ದ, ಯಾರು ಕುರ್ನಾಲ್ ಪಾಂಡೆ ಚಲೋ ಬೌಲಿಂಗ್ ಮಾಡ್ದ, ಜಾಶ್ ಹೇಸಲ್ವುಡ್ ಚಲೋ ಬೌಲಿಂಗ್ ಮಾಡ್ದ. ಆಮೇಲೆ ಅವನವನಲ್ಲಿ ಸುಯೇಶ್ ಶರ್ಮಾ ಇಂಪಾರ್ಟೆಂಟ್ ವಿಕೆಟ್ ಎತ್ಕೊಟ್ಟ. ಆಮೇಲೆ ಏನು ಅವನವನ ಹಡ ಎಲ್ಲರೂ ಕುರ್ನಾಲ್ ಪಾಂಡೆ 3 ವಿಕೆಟ್ ಎತ್ತಾನೋ, ಅವನವನ 3 ವಿಕೆಟ್ ಎತ್ತಾನ. ಅಷ್ಟು ಚಲೋ ಬೌಲಿಂಗ್ ಮಾಡಿದೆ. ಎಷ್ಟೇ ಅಲ್ಲೂ ಚಲೋ ಬೌಲಿಂಗ್ ಮಾಡ್ದ. ಲಿವಿಂಗ್ಸ್ಟನ್ ಚಲೋ. ಇಲ್ಲೊಂದು ಟೀಮ್ ಪರ್ಫಾರ್ಮೆನ್ಸ್ ಇತ್ತು. RCB ಆರಾಮಾಗಿ ಗೆದ್ರ. ಆಮೇಲೆ ಲಕ್ಕಿಲಿ ಟಾಸ್ ಫಸ್ಟ್ ಗೆದ್ದಿದ್ವಿ. ರಜತ್ ಪಟಿದಾರ್ ಚಲೋ ಬ್ಯಾಟಿಂಗ್ ಮಾಡ್ದ, ಮಸ್ತ್ ಬ್ಯಾಟಿಂಗ್ ಮಾಡ್ದ. ಅವ ಕ್ಯಾಪ್ಟನ್ಸಿನೂ ಚಲೋ ಮಾಡ್ದ. ಅವ ಸುಯೇಶ್ಗೆ ಕೊಟ್ಟ ನೋಡೋ ಬೌಲಿಂಗ್, ನಂಬಿಕೆ ಇಟ್ಟ. ಆ ನಂಬಿಕೆ ನಾವು ಉಳಿಸ್ಕೊಂಡಲ್ಲ, ಅಲ್ಲೇ ನೀವು ಪಟಿದಾರಿಗೆ ಕ್ರೆಡಿಟ್ ಕೊಡಲೇಬೇಕು. ಯಾಕಂದ್ರೆ ಅವ ಇದ್ದಿದ್ದು ಅವ್ರ ಕಡೆ ಒಬ್ಬ ಲೆಗ್ಗಿ ಗೂಗ್ಲಿ ಬೌಲರ್ ಹಾಕವ, ಅವನು ಕರೆಸ್ತಾ ಇವನ ಜೊತೆ ಬಿಟ್ಟ ಆ್ಯಂಡ್ರೆ ರಸಲ್ಗೆ. ಯಾಕಂದ್ರೆ ಹಂಗೆ ನೋಡಿದ್ರೆ ನೆಟ್ಸ್ನಾಗ ಆಡಿರ್ತಾರೆ ಸುಯೇಶ್ ಶರ್ಮಾಗ. ಯಾಕಂದ್ರೆ ಹೋದ ಸತಿ KKR ಆಗಿದ್ದ. ಬಟ್ ಸ್ಟಿಲ್ ನೆಟ್ನಾಗ ಬೇರೆ ಥರ ಆಗುತ್ತೆ, ಆ್ಯಂಡ್ ಲೈವ್ ಮ್ಯಾಚ್ನಾಗ ಬೇರೆ ಥರ ಆಗುತ್ತೆ. ಬಟ್ ಅವ ನಂಬಿಕೆ ಉಳಿಸ್ತಾ, ಪಟಿದಾರ್ದ ಹೆಸರು ಉಳಿಸ್ತಾವ. ಆ್ಯಂಡ್ ಅಫ್ಕೋರ್ಸ್ ಪಟಿದಾರಿಗೆ ಕ್ರೆಡಿಟ್ ಕೊಡಲೇಬೇಕು. ಅವ್ನು ಚಲೋ ಕ್ಯಾಪ್ಟನ್ಸಿ ಮಾಡ್ದ, ನಾನು ಒಪ್ಕೊತೀನಿ. ಕ್ರೆಡಿಟ್ ಕೊಡಲೇಬೇಕು, ಅವ್ನು ಚಲೋ ಕ್ಯಾಪ್ಟನ್ಸಿ ಮಾಡ್ದ. ಆ್ಯಂಡ್ ಬ್ಯಾಟಿಂಗು ಭಾರಿ ಐತೆ. ನಾನು ಹೇಳಿದ್ನಿಲ್ಲ, ಫಿಲ್ ಸಾಟ್ ಬ್ಯಾಡ್ ಫಾರ್ಮಿಂದ ಬರ್ತಿರ್ಬೋದು ಚಾಂಪಿಯನ್ಸ್ ಟ್ರೋಫಿಯಿಂದ. ಬಟ್ ಇದು T20 ಮೈಂಡ್ನ ರೀಫ್ರೆಶ್ ಮಾಡ್ಕೊಂಡು ಬಂದಿರ್ತಾರೆ ಏನು. ಆ್ಯಂಡ್ ಅಫ್ಕೋರ್ಸ್ ಅವ KKR ಜೊತೆ ಮೊದಲೇ ಆಡಿದ, ಈಡನ್ ಗಾರ್ಡನ್ಸ್ನಾಗ ಆಡಿ ಅವ್ನು ಪ್ರಾಕ್ಟೀಸ್ ಐತೆ. ಆ್ಯಂಡ್ ಹೇಳ್ದಂಗನ ಬಾಯ್ ಅವ ಫುಲ್ ಅಗ್ರೆಸಿವ್. ಅವ ಯಾರನ್ನು ಹೆದರ್ಲಿಲ್ಲ, ಏನಿಲ್ಲ. ಒಳ್ಳೆ ಬಾಲ್ ಬರ್ತೈತೆ ಬ್ಯಾಟಿಗೆ, ನುಗ್ಗಿ ಹೊಡೆದ. ವರುಣ್ ಚಕ್ರವರ್ತಿ, ಸುನಿಲ್ ನರೇನ್ಗೆ ಬಿಡಲಿಲ್ಲ ಅವರು. ನಾನು ಏನು ಹೇಳಿದ್ದೆ, ಅವ್ರಿಬ್ರಿಗೆ ಅಟ್ಯಾಕ್ ಮಾಡಿದ್ರೆ ಅವ್ರದ್ದು ಉಳ್ಕಿದ್ದು ಏನು ಪೇಸ್ ಬೌಲಿಂಗ್ ಐತೆ ನೋಡಿ, ಅದು ಅಷ್ಟೊಂದು ಹೇಳ್ಕೊಳಂಗೆ ಇಲ್ಲ. ಆರಾಮಾಗಿ ಹೊಡೆದು ಬಿಸಾಕ್ಬೋದು ಅಂಥೇಳಿ. ಅದು ಚೇಸಿಂಗ್ನಾಗ ಆರಾಮಾಗಿ ಹೊಡೆದು ಬಿಸಾಕ್ಬೋದು, ಹೊಡೆದು ಹಾಕಿದ್ರೆ. ಕ್ವಿಂಟನ್ ಡಿಕಾಕ್ ಅಷ್ಟೊಂದು ಚೆನ್ನಾಗೇನು ಆಡಲಿಲ್ಲ. ಅಜಿಂಕ್ಯ ರಹಾನೆ ಚಲೋ ಆಡ್ದ. ಆ್ಯಂಡ್ ನರೇನು ಚಲೋ ಆಡ್ದ. ನರೇನ್ ಎಂಥ ಬ್ಯಾಟ್ಸ್ಮನ್ ಅಂದ್ರೆ ಅವಂಗೆ ಇಷ್ಟು ರನ್ ಹೊಡಿಬೇಕು, ಅಷ್ಟು ರನ್ ಹೊಡಿಬೇಕು, ರೆಸ್ಪಾನ್ಸಿಬಿಲಿಟಿಯಾಗಿ ಆಡ್ಬೇಕು ಅನ್ನೋ ಪರ್ಫಾರ್ಮೆನ್ಸ್ ಇಲ್ಲ. ಅವ ಬ್ಯಾಟ್ ಬೀಸ್ತಾ ಇರ್ತಾನೆ. ಕನೆಕ್ಟ್ ಆದ್ರೆ ಹೊಕ್ಕವು, ಇಲ್ಲಾಂದ್ರೆ ಇಲ್ಲ. ಆ ಥರ ಬ್ಯಾಟ್ಸ್ಮನ್. ಅವನು ಚಲೋ ಆಡ್ದ, ರಹಾನೆ ಚಲೋ ಆಡ್ದ. ಬಟ್ ಆಮೇಲೆ ಯಾರೂ ನಿಂದಿರಲಿಲ್ಲ. ಅಯ್ಯರೂ ನಿಂದಿರಲಿಲ್ಲ. ಅಯ್ಯರ್ದು ವಿಕೆಟ್ ಕ್ಲೀನ್ ಬೋಲ್ಡ್ ಕುರ್ನಾಲ್ ಪಾಂಡ್ಯಾಗ. ಆಮೇಲೆ ಬಂದಿದ್ದು ರಘುವಂಶ್, ಅವನು ಸ್ವಲ್ಪ ಚಲೋ ಆಡ್ದ ಯಂಗ್ಸ್ಟರ್. ಆ್ಯಂಡ್ ರಸಲ್, ರಿಂಕು, ರಮಣ್ ದೀಪಿಗೂ ಸೆಟಲ್ ಆಗಿ ಹೊಡೆಯೋಕೆ ಕೊಡಲಿಲ್ಲ. ಅಷ್ಟು ಚಲೋ ಬೌಲಿಂಗ್ ಮಾಡಿದರೆ ಎಷ್ಟು ಅಲ್ಲೂ ಹೇಸಲ್ವುಡ್. ಲಾಸ್ಟ್ 3 ಓವರ್ ಚಲೋ ಮಾಡಿದ್ರು ಇಬ್ಬರು. ಹೇಸಲ್ವುಡ್ ಅಂತೂ ಫುಲ್ ಕಂಟ್ರೋಲ್ ಮಾಡ್ದ. ವಿಕೆಟು ಟಕ ಅಂತ ಎತ್ಕೊಟ್ರು. ಭಾರಿ ಆಯ್ತು, ಮಸ್ತ್. ಆಮೇಲೆ ಜಿತೇಶ್ ಶರ್ಮಾನು 1-2 ಕ್ಯಾಚ್ ಹಿಡ್ದ. ಬೈ ಮಸ್ತ್ ಕ್ಯಾಚ್ ಹಿಡ್ದ ಅವ ಹೇಳ್ಬೇಕಂತಂದ್ರೆ ಜಿತೇಶ್ ಶರ್ಮಾನು. ಅವನಿಗೂ ಕ್ರೆಡಿಟ್ ಕೊಡಲೇಬೇಕು, ಚಲೋ ಮಾಡ್ದ ಕೀಪಿಂಗ್ನ. ಬಟ್ ಓವರ್ ಆಲ್ ಬೈ ಹೇಳ್ತೀನಲ್ಲ, ಬೆಸ್ಟ್ ಪರ್ಫಾರ್ಮೆನ್ಸ್. ಇದೇ ಥರ ಟೀಮ್ ಒಳಗೆ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಎಲ್ಲ ಟೀಮ್ ಪ್ಲೇಯರ್ಸ್ ಯಾರಾದ್ರೂ ಅವರಿಂದ ಅವ್ರವ್ರಿಗೆ ರೋಲ್ ಏನು ಕೊಟ್ಟರು ನೋಡಿ, ಅದರಿಂದ ಒಳ್ಳೆ ಕಾಂಟ್ರಿಬ್ಯೂಷನ್ ಬಂದ್ರೆ ಪಕ್ಕಾ ಗೆಲ್ತೀವಿ ನಾವು. ಓಕೆ, ಇಲ್ಲಿ ಮೇಯ್ನಾಗಿ ಏನಪ್ಪ ಅಂದ್ರೆ ಇವ್ರದ್ದು ಚಲೋ ಸ್ಪಿನ್ ಬೌಲಿಂಗ್ ಇತ್ತು, ಯಾರ್ದು KKRದು. ಬಟ್ ಅವ್ರದ್ದು ನಡೀಲೇ ಇಲ್ಲ ಅಲ್ಲಿ. ಯಾಕಂದ್ರೆ RCB ಅವರು ಅಗ್ರೆಸಿವ್ ಬ್ಯಾಟಿಂಗ್, ಅವ್ರಿಗೆ ಯಾರಿಗೂ ಹೆದರಾಗ್ತಿದ್ದಿಲ್ಲ. ಆ್ಯಂಡ್ ಮೋರ್ ಓವರ್ ಅವ್ರ ಪೇಸ್ ಬೌಲಿಂಗ್ ಮೊದಲೇ ಇರಲಿಲ್ಲ. RCB ಸ್ಪಿನ್ ಕುರ್ನಾಲ್ ಪಾಂಡೆ, ಸುಯೇಶ್ ಮಸ್ತ್ ಮಾಡಿದ್ರು ಹೇಳ್ಬೇಕಂದ್ರೆ. ಇಬ್ಬರ ಸ್ಪಿನ್ನರ್ ಇದ್ರು, ಅವರ ಚಲೋ ಮಾಡಿದ್ರು ಬೌಲಿಂಗ್. ಆ್ಯಂಡ್ ಪೇಸ್ ಅಟ್ಯಾಕು ನಮ್ಗೆ ಚಲೋ ಇತ್ತು. ಸ್ಪಿನ್ನ ನಾನು ಚಲೋ ಅಷ್ಟೊಂದಿಲ್ಲ ಅಂತ ಹೇಳತ್ತಿದ್ದೆ, ಬಟ್ ಅವರಿಬ್ಬರು ಚಲೋ ಮಾಡಿದ್ರು. ಪೇಸ್ ಅಷ್ಟೊಂದು ಬೆಸ್ಟ್ ಚಲೋ ಮಾಡಿದ್ರು. ಲೋ ಸ್ಕೋರಿಂಗ್ ಒಳಗೆ 180 ಒಳಗನೆ ಅವ್ರನ್ನ ಕಟ್ಟಾಕಿದ್ರೆ ಬ್ಯಾಟ್ಸ್ಮನ್ ಈಸಿಯಾಗಿ ಚಿಂದಿ ಓಡಾಡ್ಬಿಟ್ರು. ಬೆಸ್ಟ್ RCB ವಿನ್ ಆತಿಲ್ಲೇ. ಸೊ RCB ತಮ್ಮದು ಅಡ್ವಾಂಟೇಜ್ ಏನೇನಿತ್ತಲ್ಲ ಅದನ್ನೆಲ್ಲ ತೊಗೊಂಡ್ರೆ. ಅವ್ರ ಸ್ಟ್ರೆಂತ್ ಮೇಲೆ ಬ್ಯಾಟಿಂಗ್ ಮಾಡಿದ್ರೆ, ಬೌಲಿಂಗ್ ಎಲ್ಲ ಚಲೋ ಮಾಡಿದ್ರೆ. ಹೋಪ್ಫುಲಿ ಆ ಇಂಪ್ಯಾಕ್ಟ್ ಪ್ಲೇಯರ್ದು ಒಂದು ಏನೈತಲ್ಲ, ಮನೋಜ್ ಮಾಂಡಿಗೆನ್ ಕರ್ಕೊಂಬಂದು ಅವ್ನು ಚಲೋ ಆಡಿಸಿದ್ರೆ ಸಾಕು. ಇನ್ನೂ ಬ್ಯಾಟಿಂಗ್ ಫುಲ್ ಸ್ಟ್ರಾಂಗ್ ಆಕೈತಂತ ನನ್ನದೊಂದು ಅಭಿಪ್ರಾಯ. ಬಟ್ ವಿಲ್ ಎಂಜಾಯ್ ದಿಸ್ ಗೇಮ್.
ವಿಲ್ ಎಂಜಾಯ್ ದಿಸ್ ವಿನ್. ಖುಷಿ ಪಡೋಣ, ಆರಾಮಾಗಿ ಮಲ್ಕೊಳ್ಳೋಣ. ನೆಕ್ಸ್ಟ್ ಮ್ಯಾಚ್ CSK ಮೇಲೆ ಐತಿ. ತಿಂಡಿ ಮ್ಯಾಚ್ ಅದು CSK ಮೇಲೆ. ಅದು ಅವ್ರ ಹೋಮ್ ಗ್ರೌಂಡ್ನಾಗ ಐತಿ. ಅಲ್ಲಿ ಹೆಂಗೆ ಪರ್ಫಾರ್ಮೆನ್ಸ್ ಬರ್ತೈತಿ ಅಲ್ಲಿ ನೋಡಬೇಕಾ. ಯಾರು ಗೆಲ್ತಾರೋ ಬಿಡ್ತಾರೋ, ಬಟ್ ಬಾಯ್ ಮುಕ್ಳರೆ ಕಾಂಪಿಟೇಷನ್ ಇರ್ತೈತಿ, ಮಜಾ ಇರ್ತೈತಿ. ಅವನವನ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.